ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಬುಧವಾರ. ಬುಧವಾರದ ಮಾರ್ನಿಂಗ್ ವ್ಲಾಗ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನ ಆಯಿತು ಮಾರ್ನಿಂಗ್ ವ್ಲಾಗ್ ಕೂಡ ನಾನು ಶೇರ್ ಮಾಡಿಕೊಂಡು. ಅದಕ್ಕೆ ಇವತ್ತು ಶೇರ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಬೇಗ ಬಂದುಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ. ಎಷ್ಟೇ ಸ್ವಲ್ಪ ಚೆನ್ನಾಗಿ ಮಲ್ಕೊಡೋಣ, ನಿದ್ದೆ ಮಾಡೋಣ ಅಂದರೂ ಕೂಡ ನಿದ್ದೆನೇ ಬರೋದಿಲ್ಲ. ಆಗಲೇ ಕಿಟಕಿ ಕಡೆ ನೋಡಿಬಿಟ್ರೆ ಸಾಕು, ಫುಲ್ಲು ಬೆಳಗಾಗಿಬಿಡುತ್ತೆ. ಇವಾಗ 5 ಕಾಲ 5:30 ಅಷ್ಟೊತ್ತಿಗೆ ಫುಲ್ಲು ಒಂದು 6 ಗಂಟೆ 6:30 ಅನ್ನೋ ರೇಂಜ್ಗೆ ವಾತಾವರಣ ಕಾಣಿಸ್ತಾ ಇರುತ್ತೆ. ಹಂಗಾಗಿ ಬೇಗನೆ ಎದ್ದು ಬಂದುಬಿಟ್ಟು ಪಟ ಪಟ ಕೆಲಸ ಮಾಡ್ಕೊತೀನಿ. ಅದಕ್ಕೋಸ್ಕರ ಎದ್ದು ಬಂದುಬಿಟ್ಟು ಒಳಗಿಂದೆಲ್ಲ ಕೂಡ ಕಸ ಗುಡಿಸಿ, ಶೀಟ್ ಕೆಳಗೂ ಕಸ ಗುಡಿಸಿ, ಹೊರಗಿಂದೆಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ಮಳೆ ಅಂತೂ ಇಲ್ಲವೇ ಇಲ್ಲ, ಅಸಲು ಮಳೆ ವಾತಾವರಣ ಅನ್ನೋದೇ ಕಾಣಿಸ್ತಾ ಇಲ್ಲ. ಬಿಸಿಲು ಕೂಡ ಸಿಕ್ಕಾಪಟ್ಟೆ ಬಿಸಿಲು ಬರ್ತಾ ಇದೆ. ಮಳೆ ಅಂತೂ ಇಲ್ಲವೇ ಇಲ್ಲ. ಮತ್ತೆ ಭಯನೇ ಅನಿಸ್ತಾ ಇದೆ, ಮತ್ತೆ ಬರಗಾಲಗಿನ ಸ್ಟಾರ್ಟ್ ಆಯ್ತೇನೆ ಅಂತ ಹೇಳ್ಬಿಟ್ಟು. ಹೇಳ್ಬೇಕಂದ್ರೆ ಮಳೆಗಳು ಇದ್ದಾವೆ ಇವಾಗ, ಆದರೂ ಕೂಡ ಆ ಮಳೆ ಬರ್ತಾ ಇಲ್ಲ. ಎಲ್ಲೂ ಸ್ಟಾರ್ಟಿಂಗು ಎಲ್ಲ ಕಡೆನೂ ಸ್ವಲ್ಪ ಪರವಾಗಿಲ್ಲ, ಆ ಮಳೆ ಆಯಿತು. ಆದರೆ ಮತ್ತೆ ಬರ್ತಾ ಬರ್ತಾ ಮತ್ತೆ ಸ್ಟಾಪ್ ಆಗಿಬಿಟ್ಟಿದೆ. ಹೆಂಗೋ ಏನೋ ಅನ್ನೋ ಹಂಗೆ ಆಗ್ತಾಯಿದೆ ಜೀವನ ಬಂದುಬಿಟ್ಟು. ಚಿಕ್ಕದಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ನಾನು ರಂಗೋಲಿ ಹಾಕೋದು ಕೂತ್ಕೊಂಡ್ರಂತೂ ಅಸಲು ಡಬಲ್ ಹಾಕಲೇಬೇಕಾಗುತ್ತೆ. ಗಾಳಿ ಇವಾಗ ಆಷಾಢ ಗಾಳಿ ಬೇರೆ ಅಲ್ವಾ, ಸಖತ್ತು ಗಾಳಿ ಬೀಸ್ತಾನೇ ಇರುತ್ತೆ. ರಂಗೋಲಿ ಈ ಥರ ಹಾಕ್ದಂಗೆಲ್ಲ ಅದು ಗಾಳಿಗೆ ಹೋಗ್ತಾನೆ ಇರುತ್ತೆ. ಮತ್ತೆ ಅದ್ರ ಮೇಲೆ ನಾನು ಮತ್ತೆ ಬರಿಬೇಕಾಗುತ್ತೆ. ಹಾಗಾಗಿ ಅದು ಒಂಥರ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ, ಎಷ್ಟೇ ನೀಟಾಗಿ ಬಿಡಿಸಿದ್ರು ಕೂಡ. ಆದರೂ ಬಿಡಿಸ್ಲೇಬೇಕಲ್ವ, ಹಂಗಾಗಿ ಬಿಡಿಸ್ತಾ ಇದ್ದೀನಿ. ಈ ಥರ ಏನಾದರೂ ಕೆಲಸ ಬೆಳಗ್ಗೆ ಟೈಮು ಅಡುಗೆ ಕೆಲಸ ಸ್ವಲ್ಪ ರಿಸ್ಕ್ ಇಲ್ಲ ಅಂತಂದರೆ ಎಲ್ಲ ಕೂಡ ಕಂಪ್ಲೀಟ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ನಮಗೆ ಫಸ್ಟ್ ಅಡುಗೆನೇ ಆಗಬೇಕು ಅಂತ ಅಂದಾಗ ಮತ್ತು ಸ್ವಲ್ಪ ಬೇಗ ಬೇಗ ಮಾಡ್ಕೊಂಡು ಫಾಸ್ಟಾಗಿ ಒಳಗಿನ ಕೆಲಸ ಮಾಡ್ಕೊಳ್ಳೋದಕ್ಕಾಗುತ್ತೆ. ನಮ್ಮ ಮನೇಲಂತೂ ಒಂದು 8:30 ಅಷ್ಟೊತ್ತಿಗೆ ಅಡುಗೆ ಆಗಿರಲೇಬೇಕು, ಡೈಲಿ ಅಷ್ಟೇ. ಯಾವಾಗಾದರೂ ಒಂದು ಸತಿ 9 ಗಂಟೆಗೆ ಆಗುತ್ತೆ. ಏನಾದರೂ ಚಪಾತಿ ಏನಾದರೂ ಸ್ವಲ್ಪ ಮಾಡಿದಾಗ ಟೈಮ್ ಹಿಡಿಯುತ್ತಲ್ವ, ಹಾಗಾಗಿ ಈ ಅನ್ನ ಮುದ್ದೆ ಸಾಂಬಾರು ಆದರೆ ಸ್ವಲ್ಪ ಬೇಗನೆ ಮಾಡ್ಕೊಬಿಡ್ಬೋದು. ಸಾಂಬಾರು ಇದ್ರಂತೂ ಇನ್ನೂ ಈಸಿ, ಒಂದು ಸ್ವಲ್ಪ ಅನ್ನನ ಮುದ್ದೆನ ಮಾಡಿ ಇಟ್ಬಿಟ್ರೆ ಮುಗೀತು. ನಾನು ಬಂದುಬಿಟ್ಟು ಬಾಗಿಲು ತೊಳೆದು ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ನಾನು ಅರಿಶಿನ ಕುಂಕುಮ ಇಡೋದಾಗಲಿ ರಂಗೋಲಿ ಹಾಕೋದಾಗಲಿ ಒಂದು ಸ್ವಲ್ಪ ತಷ್ಟೇ ಚೆನ್ನಾಗಿ ಕಾಣಿಸೋದು. ಆಮೇಲೆ ಹಿಂಗೆ ಒಳಗೆ ಹೋಗಿ ಹೊರಗೆ ಬರೋಷ್ಟೊತ್ತಿಗೆ ಕೋಳಿ, ಈ ಬೆಕ್ಕು ಎಲ್ಲ ಕೂಡ ಇದು ಮಾಡಿಬಿಟ್ಟಿರ್ತವೆ. ಅಂಗಳು ತುಂಬ ಕೋಳಿ ಓಡಾಡ್ತಾ ಇರ್ತವೆ ಯಾವಾಗಲೂ ಕೂಡ. ಎಷ್ಟೇ ಚೆನ್ನಾಗಿ ನೀಟಾಗಿ ರಂಗೋಲಿ ಬಿಡಿಸಿದ್ರು ಕೂಡ ತುಳ್ಕೊಂಡು ಓಡಾಡ್ತಿರ್ತವಲ್ಲ, ಮತ್ತೆ ಕಾಣೋದೇ ಇಲ್ಲ. ನಾನು ನೋಡ್ತಾ ಇರ್ಬೋದು, ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ ಬಾಗಿಲು ತೊಳೆದ್ಬಿಟ್ಟು. ನಮ್ಮ ಬೆಕ್ಕಿನ ಮರಿ ಅಂತೂ ಅದ್ರ ಕಾಟನೇ ತಡೆಯೋದಕ್ಕಾಗ್ತಿಲ್ಲ, ಅಷ್ಟು ತರಲೆ ಮಾಡ್ತಾನೇ ಇರುತ್ತೆ. ನೈಟೆಲ್ಲ ಒಂದೇ ಇರುತ್ತಲ್ವ, ಹಂಗಾಗಿ ಬೆಳಿಗ್ಗೆ ಬಂದ ತಕ್ಷಣ ಬಾಗಿಲು ತೆಗೆದ ತಕ್ಷಣ ಅದಕ್ಕೊಂಥರ ಖುಷಿ, ಬಂದುಬಿಟ್ರು ಬಾಗಿಲು ತೆಗೆದ್ಬಿಟ್ರು ಅಂತ ಹೇಳ್ಬಿಟ್ಟು. ಅದಕ್ಕೆ ಹಿಂದೆ ಮುಂದೆ ಓಡಾಡೋದು, ಕಾಲು ಹಿಡ್ಕೊಳ್ಳೋದು, ಮತ್ತು ಒಂಥರ ಚಿನ್ನಾಟ ಆಡ್ತಾ ಇರುತ್ತೆ. ಅದಕ್ಕೋಸ್ಕರ ಇದು ಅಷ್ಟೇ. ನಾನು ಅರಿಶಿನ ಕುಂಕುಮ ರಂಗೋಲಿ ಹಾಕಿ ಒಳಗೆ ಹೋಗಿ ಅದು ಅರಿಶಿನ ಕುಂಕುಮದ ಇಟ್ಟು ಬರೋಷ್ಟೊತ್ತಿಗೆ ಆಗಲೇ ಎಲ್ಲ ತುಳ್ಕೊಂಡು ಓಡಾಡಿರುತ್ತೆ. ಏನು ಮಾಡೋಕ್ಕಾಗಲ್ಲ, ಈ ಪ್ರಾಣಿ ಪಕ್ಷಿಗಳೆಲ್ಲ ಸಾಕಿರ್ತೀವಿ ಅಂತ ಅಂದಾಗ ಇದೆಲ್ಲ ಆಗುತ್ತೆ. ಬಟ್ ನಾವು ಮಾಡೋದು ಇರುತ್ತೆಲ್ಲ ಮಾಡಲೇಬೇಕು. ನಾನು ಬಂದುಬಿಟ್ಟು ಬಾಗಿಲು ತೊಳೆಯೋದಕ್ಕೆ ಒಂದು ಸಪ್ರೇಟಾಗಿ ಒಂದು ಕರ್ಚಿಪ್ ಎತ್ತಿಟ್ಟಿದ್ದೀನಿ. ನಾನು ಅದು ಇದು ಎಲ್ಲ ಬಟ್ಟೆ ತೊಗೊಂಡು ಒರೆಸೋದಿಲ್ಲ, ಹೊಸ ಕರ್ಚಿಪ್ ತೊಗೊಬಂದ್ಬಿಟ್ಟು ಅದನ್ನು ಬಾಗಿಲು ತೊಳೆಯೋಣಂತಲೇ ಹೇಳಿ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ನಾನು ಬಂದುಬಿಟ್ಟು ಅರಿಶಿನ ಕುಂಕುಮ ಇಡೋದು ದೇವ್ರದ್ದು, ಅಂದರೆ ಉಚ್ಚಂಗಿ ಗುಡ್ಡದಿಂದ ತೊಗೊಂಬರ್ತೀವಿ ನಾವು, ತಗೊಬಂದು ಇಟ್ಕೊಂಡಿರ್ತೀನಿ. ಅದಕ್ಕೋಸ್ಕರ ಎಲ್ಲೂ ತುಳಿದಾಡೋ ಜಾಗದಲ್ಲಾಗಲಿ ಅಲ್ಲೂ ಇಲ್ಲೂ ಏನು ಕೂಡ ನಾನು ಇಡೋದಿಲ್ಲ ಅದನ್ನು. ಅದಕ್ಕೆ ಸಪ್ರೇಟಾಗಿ ಬಟ್ಟೆ ಮಾಡಿಬಿಟ್ಟು ನೀಟಾಗಿ ಒರೆಸ್ಕೊಂಡು ಆ ನೀರು ಇರುತ್ತಲ್ಲ, ನೀರು ಕೂಡ ಗಿಡಕ್ಕೆ ಹಾಕ್ಬಿಡ್ತೀನಿ. ಗಿಡಕ್ಕೆ ಹಾಕ್ಬಿಟ್ಟು ಮತ್ತೆ ಬಟ್ಟೆ ನೀಟಾಗಿ ಜಾಲಿಸ್ಬಿಟ್ಟು ಒಣಗಾಕಿ ಆ ಬಕೆಟ್ ಕೂಡ ತೊಳೆದಿಟ್ಬಿಡ್ತೀನಿ. ಹಾಗಾಗಿ ಸ್ವಲ್ಪ ಇದು ಮಾಡಬೇಕು. ನಮ್ಮ ಚಿಕ್ಕಮ್ಮರಂತೂ ಅಮಾವಾಸ್ಯೆ ಹುಣ್ಣಿಮೆಗೆ ವರ್ಷಕ್ಕೆ ಏನಿಲ್ಲ ಅಂದರೆ ಒಂದು ಸುಮಾರು ಸತಿ ಉಚ್ಚಂಗಿ ಗುಡ್ಡಕ್ಕೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಹಂಗಾಗಿ ಅಲ್ಲೇ ತರಿಸ್ಬಿಡ್ತೀವಿ ನಾವು ಅರಿಶಿನ ಕುಂಕುಮ. ಏನೋ ಒಂಥರ ದೇವ್ರದ್ದು ಇಟ್ಟರಂತೂ ಒಳ್ಳೆ ಒಂದು ಫುಲ್ಲು ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಅಲ್ಲೇ ಮುಂಚೆಯಿಂದನೂ ಅಷ್ಟೇ, ಅಲ್ಲಿದ್ದಾಗಲೂ ಅದನ್ನೇ ಯೂಸ್ ಮಾಡ್ತಿದ್ದೆ. ಇಲ್ಲಿಗೆ ಬಂದಾಗ ಕೂಡ ಅಲ್ಲಿಂದನೇ ತೊಗೊಬಂದಿದ್ದೀನಿ. ಒಂದು ಸ್ವಲ್ಪ ಒಂಡದ ನೀರು ಮತ್ತು ಅರಿಶಿನ ಕುಂಕುಮ ಎಲ್ಲ ತೊಗೊಬಂದು ಇಟ್ಕೊಂಡಿದ್ದೀನಿ. ಪೂಜೆ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡೋಣ ಅಂತ ಹೇಳಿ, ಏನೋ ಒಂದು ನಂಬಿಕೆ. ನಾನು ಈ ಥರ ಇದ್ದೀವಿ ಅಂತ ಅಂದಾಗ ನಮಗೆ ಆ ತಾಯಿನ ಆಶೀರ್ವಾದನೆ ಅಂತಲೇ ಹೇಳ್ಬೋದು. ನಮ್ಮ ಗುಂಡನ್ನು ಅಷ್ಟೇ, ನಮ್ಮ ಗುಂಡ ಹುಟ್ಟಿದಾಗಿಂದ ಕೂಡ ಆ ಅಮ್ಮನ ಆಶೀರ್ವಾದದಿಂದನೇ ಅವನು ಚೆನ್ನಾಗಿ ಆಗಿರೋದು ಅಂತಲೇ ಹೇಳ್ಬೋದು. ಅಮ್ಮ ಕೈ ಬಿಟ್ಬಿಟ್ಟಿದ್ದಂತೂ ನಾವು ಅಸಲು ಏನಾಗ್ತಿದ್ವು ಅನ್ನೋದೇ ನಮ್ಗೆ ಅರ್ಥ ಆಗ್ತಿಲ್ಲ. ನಮ್ಮ ಗುಂಡ ಕೂಡ ನಮ್ಮ ಕೈಗೆ ಸಿಗ್ತಿದ್ನೋ ಇಲ್ಲ ಅನ್ನೋದೇ ಕೂಡ ಅರ್ಥ ಆಗ್ತಾ ಇಲ್ಲ. ಅಷ್ಟು ಅನುಭವಿಸ್ಬಿಟ್ಟಿದ್ದೀವಿ ನಾವು ನಮ್ಮ ಗುಂಡ ಹುಟ್ಟಿದಾಗ. ಹಂಗಾಗಿ ಏನೋ ಒಂಥರ ಭಕ್ತಿ ಜಾಸ್ತಿ. ಎಲ್ಲ ದೇವ್ರನ್ನೂ ನಂಬಬೇಕು, ಪ್ರತಿಯೊಂದು ದೇವ್ರೂ ಇಂಪಾರ್ಟೆಂಟ್ ಅಲ್ವಾ. ಹಂಗೆ ಮತ್ತೆ ಬಂದುಬಿಟ್ಟು ಸ್ಟವ್ ಎಲ್ಲ ಒರೆಸ್ಕೊಂಬಿಟ್ಟು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು
ಮತ್ತು ಸ್ವಲ್ಪ ಹಂಗೆ ಟೀ ಇಡ್ತಾ ಇದ್ದೀನಿ. ಇನ್ನು ಬಿಸಿನೀರಂತೂ ಕಂಪಲ್ಸರಿ ಕುಡಿತೀನಿ. ಮೊನ್ನೆ ನಾನು ಸೋಮವಾರ ಊರೊಳಗೆ ಹೋಗಿದ್ವಲ್ವ, ಇನ್ನು ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಆ ನೀರು ಈ ನೀರು ಎಲ್ಲ ಕುಡಿದ್ಬಿಟ್ಟು ಫುಲ್ಲು ನೆಗಡಿ ಥರ ಸ್ಟಾರ್ಟ್ ಆಗಿತ್ತು. ಗಂಟ್ಲೆಲ್ಲ ಆಗಲೇ ಫುಲ್ಲು ನೋವು ಬರ್ತಾಯಿತ್ತು. ನಾನು ಅಂದ್ಕೊಂಡೆ ಪಕ್ಕ ನೆಗಡಿ ಆಗುತ್ತೆ, ಗಂಟ್ಲು ನೋವು ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು. ಇನ್ನು ನಾವು ಬೇರೆ ಬೇರೆ ಟ್ಯಾಬ್ಲೆಟ್ಸು ಕೂಡ ಏನು ನುಂಗೋ ಆಗಿಲ್ಲ ಈ ಟೈಮಲ್ಲಿ. ಕೆಲವ್ರು ತೊಗೊಳ್ತಾರೆ, ನಾನಂತೂ ನುಂಗೋದಕ್ಕೆ ಭಯ ಪಡ್ತೀನಿ. ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಬೇಡವೇ ಬೇಡ, ಆದಷ್ಟು ಕದೆ ವಾಸಿ ಆಗಲಿ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆಗ್ತೀನಿ. ಇಂಥ ಟೈಮಲ್ಲಿ ಕೂತ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕುಡಿತಾ ಇದ್ದರೆ ಬೇಬಿ ಮೂಮೆಂಟ್ ಚೆನ್ನಾಗಿ ಗೊತ್ತಾಗುತ್ತೆ. ನಾವು ಕೆಲಸ ಮಾಡಬೇಕಾದ್ರೂ ಮತ್ತು ಏನಾದರೂ ಓಡಾಡಬೇಕಾದ್ರೂ ನಮ್ಗೆ ಅಷ್ಟೊಂದು ಅಬ್ಸರ್ವ್ ಮಾಡಿದ್ರೂ ಕೂಡ ಗೊತ್ತಾಗೋದಿಲ್ಲ. ಇಂಥ ಟೈಮಲ್ಲಿ ಸ್ವಲ್ಪ ಬಿಸಿನೀರು ಕುಡ್ಕೊಂಡು ಸುಮ್ಮನೆ ಆರಾಮ್ಸೆ ಕೂತ್ಕೊಬಿಟ್ರೆ ನೀರು ಕುಡಿತಾ ಒಂದು ಸ್ವಲ್ಪ ಮೂಮೆಂಟ್ಸು ಚೆನ್ನಾಗಿ ಅರ್ಥ ಆಗುತ್ತೆ. ಹಂಗಾಗಿ ಸ್ವಲ್ಪ ಬಿಸಿನೀರು ಕುಡಿಬೇಕು. ಮತ್ತು ನೈಟ್ ಅಷ್ಟೇ ಒಂದು 5 ತಿಂಗಳಿಂದ ಸ್ಟಾರ್ಟ್ ಮಾಡಬೇಕು. ನಾನಂತೂ ಒಂದು 5 ತಿಂಗಳಿಂದನೇ ಸ್ಟಾರ್ಟ್ ಮಾಡ್ತೀನಿ. ಗುಂಡನಿಗೂ ಅಷ್ಟೇ 5 ತಿಂಗಳಾಗಿ ಬಿದ್ದಾಗಿಂದನೂ ನಾನು ಸ್ವಲ್ಪ ಬಿಸಿನೀರು ಕುಡಿಯೋದು ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ನಾವು ಊಟ ಮಾಡಿದ್ದು ಕೂಡ ಚೆನ್ನಾಗಿ ಜೀರ್ಣ ಆಗುತ್ತೆ, ಏನು ಇದಿರಲ್ಲ. ಮತ್ತು ಪಾಪು ಮೇಲೆಲ್ಲ ಹೋಗಿ ಗಲೀಜೆಲ್ಲ ಕುತ್ಕೊಂಡಿರುತ್ತಲ್ಲ, ಅದು ಕೂಡ ನೀಟಾಗಿ ಕ್ಲಿಯರಾಗಿ ಇದಾಗುತ್ತೆ ಅನ್ನೋ ಒಂದು ಇದರಿಂದನೂ ಹೇಳ್ತಾ ಇರ್ತಾರೆ ದೊಡ್ಡವರೆಲ್ಲ ಮನೆಯಲ್ಲಿ. ಅದಕ್ಕೋಸ್ಕರ ಇನ್ನು ನಾನು ಸ್ವಲ್ಪ ಬಿಸಿನೀರು 5 ತಿಂಗಳಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಬಿಸಿನೀರು ಅಂದರೆ ಅತಿ ಬಿಸಿನೀರಲ್ಲ, ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕುಡಿಬೇಕು. ಮತ್ತು ಮೋಷನ್ ಪ್ರಾಬ್ಲಮ್ಮು ಕೂಡ ಏನೂ ಇರೋದಿಲ್ಲ. ಆರಾಮಾಗಿ ಹೊಟ್ಟೆ ಕೂಡ ಫ್ರೀ ಅನಿಸುತ್ತೆ, ಹೊಟ್ಟೆ ಭಾರ ಅನಿಸೋದಾಗಲಿ ಅದೆಲ್ಲ ಏನೂ ಇರೋದಿಲ್ಲ. ಇನ್ನು ಹಂಗಾಗಿ ಇನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಕುಡಿದ ತಕ್ಷಣ ನಾನು ಸ್ವಲ್ಪ ಹೊತ್ತು ಕೂತ್ಕೊಬಿಡ್ತೀನಿ. ಅವಾಗ ಸ್ವಲ್ಪ ಚೆನ್ನಾಗಿ ಒದ್ದಾಡ್ತಾ ಇರುತ್ತೆ. ಅವಾಗ ಸ್ವಲ್ಪ ನಮಗೆ ಧೈರ್ಯ ಕೂಡ ಇರುತ್ತೆ, ಏನು ತೊಂದರೆ ಇಲ್ಲ, ಆರಾಮಾಗಿದೆ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಅಬ್ಸರ್ವ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಂಥ ಟೈಮಲ್ಲಂತೂ ಯಾವುದು ಕೂಡ ಕೇರ್ಲೆಸ್ ಮಾಡೋ ಹಾಗೆ ಇಲ್ಲ. ಇನ್ನು ನಮ್ಮ ಡೆಲಿವರಿ ಆಗಿ ಪಾಪು ನಮ್ಮ ಕೈಗೆ ಸೇರೋವರೆಗೂ ಕೂಡ ತುಂಬ ಹುಷಾರಾಗಿರಬೇಕು. ಎಷ್ಟೋ ಘಟನೆಗಳು ನಡೆದೋಗ್ಬಿಡ್ತಿರ್ತೇವೆ ಪ್ರೆಗ್ನೆನ್ಸಿಯಲ್ಲಿ. ಹಂಗಾಗಿ ನಾವು ಮುಂಚೆನೇ ನಾವು ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ ನಮ್ಮ ಆರೋಗ್ಯ ನಾವು ನೋಡಿಕೊಂಡ್ರೆ ಯಾವುದೇ ಟೆನ್ಷನ್ ಇರೋದಿಲ್ಲ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ನಾನು ಅಬ್ಸರ್ವ್ ಮಾಡ್ಕೊತಾ ಇರ್ತೀನಿ. ಇನ್ನು ಇವತ್ತು ಬಂದುಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಕೊಂಡೆ. ಮೊನ್ನೆ ಸೋಮವಾರ ಪವಿತ್ರ ಉಪ್ಪಿಟ್ಟು ಮಾಡಿದ್ಲಲ್ವ, ಅದು ನೆನೆಸ್ಕೊಂಡೆ ನಾನು. ಮತ್ತು ಯಾಕೋ ಉಪ್ಪಿಟ್ಟು ತಿನ್ಬೇಕಂತ ಅನ್ನಿಸ್ತು, ಅದಕ್ಕೆ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಬಂದುಬಿಟ್ಟು ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಕ್ಯಾರೆಟು, ಬೀನ್ಸು ಮತ್ತು ಈರುಳ್ಳಿ, ಕೊತ್ತಂಬರಿ ಇರಲಿಲ್ಲ ಕರಿಬೇವು, ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳಿ ಇನ್ನು ಅರ್ಧ kg ಪಾಕೆಟ್ ತೊಗೊಂಬಂದಿದ್ದೆ. ಅರ್ಧ kgಲಿ ಫುಲ್ ಅರ್ಧ kg ಹಾಕಿ ಮಾಡಲಿಲ್ಲ. ಅದರಲ್ಲಿ ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ್ದು ಹಾಕ್ಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ. ನಾವೆಷ್ಟು ಚೆನ್ನಾಗಿ ಉಪ್ಪಿಟ್ಟಿಗೆ ರವೆ ಹುರಿತೀವೋ ಅಷ್ಟು ಚೆನ್ನಾಗಾಗುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಫುಲ್ ಹಾಕಲಿಲ್ಲ. ಇನ್ನು ಇರೋದೇ 3 ಜನ. ಇನ್ನು ಗುಂಡ ಕೂಡ ಸ್ವಲ್ಪನೇ ತಿನ್ನೋದು, ಅವನು ಚೆನ್ನಾಗಿ ತಿನ್ನಲ್ಲ. ಹಂಗಾಗಿ ಇನ್ನು ನಾನು ಮನೆಯವರೇ ಅಲ್ವಾ, ಒಂದು ಟೈಮ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನು ಬಿಸಿದು ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹೇಳ್ಬೇಕಂದ್ರೆ ಬೆಳಗ್ಗೆ ಟೈಮ್ ಟಿಫನ್ ಮಾಡಿದಾಗ ಮತ್ತೆ ಸಾಯಂಕಾಲಕ್ಕೆ ಟೆನ್ಷನ್ನೇ ಹೆಣ್ಮಕ್ಳಿಗೆ. ಮತ್ತು ಸಂಜೆಗೆ ಏನಾದರೂ ಸಾಂಬಾರು ಮಾಡಬೇಕಲ್ಲ ಅನ್ನೋ ಒಂದು ಯೋಚನೆ. ಬೆಳಗ್ಗೆನೇ ಅನ್ನ ಸಾಂಬಾರು ಮುದ್ದೆ ಮಾಡಿಟ್ಬಿಟ್ರೆ ಅಟ್ಲೀಸ್ಟ್ ಬೆಳಗ್ಗೆ ಒಂದು ಸ್ವಲ್ಪ ಸಾಂಬಾರು ಇದ್ರೂ ನಾವು ಒಬ್ಬರೇ ಇಬ್ಬರು ಇರೋರಿಗೆ ಹೆಂಗೆ ಆರಾಮಾಗಿ ಸಾಯಂಕಾಲಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ ಮಾಡ್ಕೋಬೇಕು. ಆದರೂ ತಿನ್ನಬೇಕು ಅಂತ ಅನಿಸುತ್ತಲ್ಲ, ಇನ್ನು ಮಿಸ್ ಮಾಡ್ಕೊಳ್ಳೋದಕ್ಕಾಗಲ್ಲ, ತಿನ್ನಬೇಕು. ಇನ್ನು ನಾನು ಬಂದುಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾವು ಟಿಫನ್ ಐಟಮ್ ಮಾಡಿದಾಗ ಒಂದು ಸ್ವಲ್ಪ ಎಣ್ಣೆ ಮುಂದೆ ಇದ್ದರೆ ಚೆನ್ನಾಗೆ, ಇಲ್ಲಾಂದರೆ ಒಂಥರ ಅನಿಸ್ತಾ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ. ಆಮೇಲೆ ಎಲ್ಲ ಮಾಡಿದಾಗಂತೂ ಕರೆಕ್ಟಾಗಿ ಸೆಟ್ ಆಗಿರುತ್ತಲ್ಲ, ಆವಾಗ ಒಂಥರ ಖುಷಿ ಆಗುತ್ತೆ. ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕಿನ್ನ ಶೇಂಗಾ ಬೀಜ ಇಲ್ಲ, ಶೇಂಗಾ ಬೀಜ ಕೊತ್ತಂಬರಿ ಮಿಸ್ ಆಯಿತು. ಶೇಂಗಾ ಬೀಜ ಅಂತೂ ನಾನು ಕಂಪಲ್ಸರಿ ಉಪ್ಪಿಟ್ಟು ಮಾಡಿದಾಗೆಲ್ಲ ಕೂಡ ನಾನು ಹಾಕ್ತಾ ಇರ್ತೀನಿ. ಆದರೆ ಏನು ಮಾಡೋದು ಇರಲಿಲ್ಲ, ಅದಕ್ಕೋಸ್ಕರ ಇನ್ನು ಇರೋದೇ ಹಾಕಿ ಮಾಡಬೇಕಾಯಿತು. ಇನ್ನು ಕಾಯಿ ತುರಿ ಎಲ್ಲ ಹಾಕಿರ್ತೀವಲ್ವ, ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ಲಾಸ್ಟಲ್ಲಂತೂ ಸೂಪರಾಗಿತ್ತು. ಇನ್ನು ಒಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಹೆಣ್ಮಕ್ಳು ಮನೆಯಲ್ಲಿ ಎಷ್ಟು ಮಾಡಿದ್ರು ಕೂಡ ಅದು ಲೆಕ್ಕಕ್ಕೆ ಬರೋದಿಲ್ಲ. ಹೆಣ್ಮಕ್ಳಿಗೆ ಯಾರಿಗೇ ಆಗಲಿ ದುಡಿಮೆ ಅನ್ನೋದಿರಬೇಕು. ಅಟ್ಲೀಸ್ಟ್ ಒಂದು 10 ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಎಷ್ಟೋ ಒಂಥರ ಮನೆಯಲ್ಲೇ ಆಗಲಿ ಎಲ್ಲೇ ಆಗಲಿ ಮರ್ಯಾದೆ ಇರುತ್ತೆ. ಏನು ಕೂಡ ಸಂಪಾದನೆ ಮಾಡ್ತಾ ಇಲ್ಲ, ಖಾಲಿ ಇದ್ದೀವಿ, ಅವ್ರು ತಂದು ಕೊಟ್ಟಿದ್ದು ಮಾಡ್ಕೊಂಡು ತಿಂತಾ ಇದ್ದೀವಿ, ಚೆನ್ನಾಗಿದ್ದೀವಿ ಅಂತಂದರೆ ತುಂಬ ಕಷ್ಟ. ಗಂಡ ಆಗಲಿ ಯಾರೇ ಆಗಲಿ ಎಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಅಂದರೂ ಕೂಡ ಒಂದು ಸಲ ಅವ್ರ ಮನಸ್ಸಿಗೆ ಬೇಜಾರು ಆಗೇ ಆಗುತ್ತೆ. ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಅಬ್ಸರ್ವ್ ಮಾಡಿದ್ರಂತೂ ಎಲ್ಲರೂ ಒಂದೇ ಥರನೇ ಅಂದ್ಕೊಳ್ತೀವಿ, ಚೆನ್ನಾಗಿ ನೋಡ್ಕೊಳ್ತಾರೆ, ಏನು ಕೂಡ ಕೊರತೆ ಇಲ್ಲ, ಹಂಗೆ ಹಿಂಗೆ ಅಂತೀವಿ. ಬಟ್ ಅವರು ಮಾಡೋ ಕೆಲಸ, ಅವ್ರಿಗಿರೋ ಕಮಿಟ್ಮೆಂಟ್ಗಳು ಮತ್ತು ಅವ್ರಿಗಿರೋ ಜವಾಬ್ದಾರಿಗಳು ಅದೆಲ್ಲ ಕೂಡ ಲೆಕ್ಕ ಹಾಕ್ಕೊಂಡ್ರೆ ಅವ್ರ ಮನಸ್ಸಿಗೆ ಯಾವಾಗನ್ನ ಒಂದು ಮೂಲೆಯಲ್ಲಿ ಒಂಥರ ಬೇಜಾರು ಅನಿಸುತ್ತೆ.
ಹಂಗಾಗಿ ಕೂಡ ನಾವು ಮುಂಚೆನೇ ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದೊಂದು ಸರ್ತಿ ತುಂಬ ಬೇಜಾರಾಗುತ್ತೆ. ಆ ಬೇಜಾರಾಗೋ ಹಿಂದೆ ನಾವು ಸ್ವಲ್ಪ ಅವ್ರ ಜಾಗದಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಅವರು ಯೋಚನೆ ಮಾಡೋದು ಕರೆಕ್ಟೇ, ಅವರು ಬೇಜಾರು ಮಾಡ್ಕೊಂಡಿರೋದು ಕರೆಕ್ಟೇ. ಬಟ್ ನಾವು ಖಾಲಿ ಇದ್ದೀವಲ್ವ, ನಮ್ಮಿಂದ ಏನು ₹1 ಸಂಪಾದನೆ ಇಲ್ಲ ಅಂದಮೇಲೆ ಎಂಥವ್ರಿಗೂ ಬೇಜಾರಾಗೇ ಆಗುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಅದು ಅಲ್ಲಿಗೆ ಸಮ ಆಗುತ್ತೆ. ಮತ್ತು ಅವರು ಸುಮ್ಮನೆ ನಮ್ಮ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ, ಮತ್ತು ಏನೋ ಒಂಥರ ಚೇಂಜಸ್ ಕಾಣಿಸ್ತಾ ಇದೆ ಅವರು ಇದರಲ್ಲಿ ಅಂತ ಅಂದಾಗ ನಮ್ಮ ಮನಸ್ಸು ಬೇಜಾರಾಗ್ಬಿಟ್ಟು ಅದು ಎಲ್ಲೆಲ್ಲಿಗೋ ಹೋಗ್ಬಿಡುತ್ತೆ. ಹಂಗಾಗಿ ನಿಜ ಹೆಣ್ಮಕ್ಳಂತೂ ಇವಾಗ ದುಡಿಯೋ ಪರಿಸ್ಥಿತಿ ಇಲ್ಲಾಂದ್ರೂ ಕೂಡ ಏನೋ ಒಂದು ನಾವು ಖರ್ಚು ಮಾಡೋದ್ರಲ್ಲಾಗಲಿ ಇಲ್ಲ ಜಾಸ್ತಿ ವೇಸ್ಟ್ ಮಾಡೋದ್ರಲ್ಲಾಗಲಿ ಅದರಲ್ಲೆಲ್ಲ ಸ್ವಲ್ಪ ಆದಷ್ಟು ಕಂಟ್ರೋಲ್ ಮಾಡಿಕೊಂಡು ನಾವು ಜೀವನ ಮಾಡ್ಕೊಂಡು ಹೋದರೆ ಅವ್ರಿಗೂ ಕೂಡ ಒಂಥರ ಎಲ್ಲೋ ನೆಮ್ಮದಿ ಇರುತ್ತೆ. ಪ್ರತಿಯೊಂದಕ್ಕೂ ಕೂಡ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ ಕೇಳಿ 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 ಇದೇನಾಗ್ಬಿಡುತ್ತಂದರೆ ಅವ್ರಿಗೆ ಇನ್ನೂ ಕೋಪ ಬಂದುಬಿಡುತ್ತೆ, ಇನ್ನೂ ಬೇಜಾರಾಗ್ಬಿಡುತ್ತೆ. ಅವ್ರಿಗೆ ಹೇಳೋದಕ್ಕೂ ಆಗೋದಿಲ್ಲ ಮತ್ತು ಬಿಡೋದಕ್ಕೂ ಆಗೋದಿಲ್ಲ ಅಂಥ ಪರಿಸ್ಥಿತಿ ಕೂಡ ಬಂದುಬಿಡುತ್ತೆ. ಹಾಗಾಗಿ ಮುಂಚೆನೇ ನಾವೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದು ಎಂಥವರೇ ಆಗಲಿ ಅವರು ದುಡಿತಾರೆ, ಅವ್ರು ಎಷ್ಟೇ ಸಂಪಾದನೆ ಮಾಡ್ತಾರೆ ಅಂತ ಅಂದರೂ ಕೂಡ ಯಾವುದೋ ಒಂದು ಮೂಲಲ್ಲಿ ಅವ್ರಿಗೆ ಒಂಥರ ಬೇಜಾರು ಅನಿಸುತ್ತೆ. ಅದು ನಾವು ಎಷ್ಟು ಅವ್ರಿಗೋಸ್ಕರ ನಾವು ಎಷ್ಟೇ ಕಷ್ಟಪಟ್ಟು ಮನೇಲಿ ಮಾಡಿದ್ರೂ ಕೂಡ ಅದು ಹೇಳ್ತೀನಲ್ವ ಲೆಕ್ಕಕ್ಕೆ ಬರೋಲ್ಲ. ಇನ್ನು ಮತ್ತು ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅವ್ರಿಗೆ ಟೈಮ್ ಟು ಟೈಮ್ ಅಡುಗೆ ಎಲ್ಲ ಮಾಡಿಕೊಂಡು ಅವ್ರನ್ನ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಬಟ್ಟೆ ಬರೆಲ್ಲ ನೋಡಿಕೊಂಡು ಎಷ್ಟೇ ನಾವು ಪ್ರೀತಿಯಿಂದ ನೋಡ್ಕೊಂಡು ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ, ಆದರೆ ಈ ದುಡ್ಡನ್ನೋ ವಿಷಯದಲ್ಲಿ ಈ ದುಡಿಮೆ ಅನ್ನೋ ವಿಷಯದಲ್ಲಿ ಒಂಥರ ಅವರು ಯಾವಾಗಾದರೂ ಒಂದು ಸತಿ ಅವ್ರು ಸಫರ್ ಅಂದರೆ ಒಂಥರ ಫೀಲ್ ಆಗ್ತಾ ಇರ್ತಾರೆ. ಹಾಗಾಗಿ ನಮಗೆ ಹೆಣ್ಮಕ್ಳಿಗೆ ಏನಂತಂದರೆ ಏನೂ ದುಡಿಮೆ ಇಲ್ಲ, ಏನು ಮಾಡೋದು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಒಂದೊಂದು ಸತಿ ಹೇಳಿದ್ನಲ್ವ ಅದು ಎಲ್ಲೆಲ್ಲಿಗೋ ತೊಗೊಂಡೋಗ್ಬಿಡುತ್ತೆ. ಅದಕ್ಕೆ ನಾವು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ದುಡಿಯೋ ಏನಾದರೂ ನಮಗೆ ಚಾನ್ಸ್ ಸಿಕ್ಕರಂತೂ ಯಾವುದೇ ಕೆಲಸ ಆಗಲಿ ಮಿಸ್ ಮಾಡ್ಕೋಬಾರ್ದು ಅಂತಲೂ ಅನ್ನಿಸ್ತಾ ಇದೆ. ನನಗೂ ಅಷ್ಟೇ, ನನ್ನ ಇದರಲ್ಲೂ ಅಷ್ಟೇ. ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಏನಾದರೂ ಸಿಕ್ಬಿಟ್ರೆ ಹೋಗ್ಬಿಡೋಣ ಕೆಲಸಕ್ಕೆ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಮಾಡಲೇಬೇಕು, ಯಾಕೆಂದರೆ ಇದು ನಮ್ಮ ಜೀವನ, ನಮ್ಮ ಒಂದು ಸಂಸಾರ, ನಮ್ಮ ಕುಟುಂಬ. ಹಾಗಾಗಿ ಯಾವುದೇ ಇದಕ್ಕೂ ಕಡೆಗಣಿಸೋದಕ್ಕಾಗೋದಿಲ್ಲ. ಇನ್ನು ಬೇಜಾರಾಗುತ್ತೆ, ಅವರು ಒಂಥರ ನಮ್ಮ ಮೇಲೆ ಬೇಜಾರಾದಾಗ ನಮಗೂ ಕೂಡ ಸಖತ್ತು ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಇರೋ ಇದಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಂಗಂತ ಅವ್ರ ಮೇಲೂ ಕೂಡ ನಾವು ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇನ್ನು ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು. ಇನ್ನು ನಮಗೆ ಬೇರೆಯವ್ರು ಯಾರಾದರೂ ಸಮಾಧಾನ ಮಾಡ್ತಾರೆ ಅಂತಂದರೆ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ನಮ್ಮ ನೋವು ನಮ್ಮ ಕಷ್ಟ ನಾವೇ ಅನುಭವಿಸ್ಬೇಕಾಗುತ್ತೆ. ಬಟ್ ಎಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಇನ್ನು ವ್ಲಾಗಿಗೆ ಬಂದರೆ ಇನ್ನು ಗುಂಡ ಹೋದ, ಅಂಗನವಾಡಿಗೆ ಹೋದ, ಅವ್ನು ಕಳಿಸ್ಬಿಟ್ಟು ಇನ್ನು ಪಾತ್ರೆ ಕೂಡ ತುಂಬ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇವು ಬಂದುಬಿಟ್ಟು ಭಾನುವಾರ ಒಗ್ದಾಕಿರೋ ಬಟ್ಟೆ ನಾನು ಇನ್ನೂ ಫೋಲ್ಡ್ ಮಾಡಿ ಇಟ್ಟಿರಲಿಲ್ಲ. ಅದಕ್ಕೆ ಇವಾಗ ಎಲ್ಲ ಕೂಡ ನೀಟಾಗಿ ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಗುಂಡಿನ ಬಟ್ಟೆ ಎಲ್ಲ ತೊಗೊಂಡ್ಬಿಟ್ಟು ಇವಾಗ ಫೋಲ್ಡ್ ಮಾಡಿ ಇದು ಬಾಕ್ಸ್ ಇದೆ ಅಲ್ವಾ ಅದ್ರಾಗ ಇಡ್ತಾಯಿದ್ದೀನಿ. ಒಂದು ಬೀರುವ ತೊಗೋಬೇಕು ಫಸ್ಟು, ಭಾಳ ಇದಾಗ್ಬಿಡ್ತಾ ಇದೆ. ಯಾವಾಗ ತೊಗೋಬೇಕೋ ಗೊತ್ತಾಗ್ತಾ ಇಲ್ಲ ನನಗಂತೂ. ಗುಂಡಿನ ಬಟ್ಟೆ ಅಷ್ಟೇ ಸ್ವಲ್ಪನೇ ಇರೋದು, ಡೈಲಿ ಯೂಸ್ಗೆ ಅಷ್ಟೇ. ಅವನ್ನೆಲ್ಲಾದರೂ ಹೋದಾಗ ಬಂದಾಗ ಅವ್ನಿಗೆ ಹೊಸ ಬಟ್ಟೆನೇ ಇಲ್ಲ. ಇತ್ತೀಚೆಗೆ ಏನು ಬಟ್ಟೆ ಕೂಡ ತೊಗೊತಾ ಇಲ್ಲ, ಇರೋದ್ರಲ್ಲೇ ಹಾಕ್ಬಿಟ್ಟು ಇನ್ನು ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಅವನು ಸ್ವಲ್ಪ ಅಂದರೆ ಸ್ವಲ್ಪ ಚಿಕ್ಕೋನಲ್ವ, ಅಂದರೆ ಚಿಕ್ಕೋನಂದರೆ ಅವನ ಏಜಿಗೆ ತಕ್ಕ ಅವನು ಬಾಡಿ ಆಗಲಿ ಇದಾಗಲಿ ಇಲ್ಲ, ಸ್ವಲ್ಪ ಚಿಕ್ಕೋನ ಥರನೇ ಕಾಣಿಸ್ತಾ ಇದ್ದಾನೆ. ಮತ್ತು ಸ್ವಲ್ಪ ಚಿಕ್ಕ ಬಟ್ಟೆ ಹಾಕಿದ್ರೂ ಕೂಡ ಅವನು ಕರೆಕ್ಟಾಗಿ ಸರಿ ಹೋಗ್ತವೆ. ಹಂಗಾಗಿ ಸದ್ಯ ಏನೂ ಇದಾಗ್ತಾಯಿಲ್ಲ. ನಾನು ಯಾವಾಗಾದ್ರೂ ತೊಗೊಂಡ್ರು ಕೂಡ ಇನ್ನು ಬಟ್ಟೆ ತೊಗೊಂಡ್ರು ಕೂಡ ರೋಡ್ ಸೈಡ್ ಬಟ್ಟೆನೇ ಜಾಸ್ತಿ ಅವನಿಗೆ ತೊಗೊಳ್ತಾ ಇದೆ. ಅಂದರೆ ಡೈಲಿ ಯೂಸ್ಗೆ ನಾವೇನು ಡೈಲಿ ಇವಾಗ ಅಂಗನವಾಡಿಗೆ ಹೋದಾಗ ಕಳಿಸ್ತೀವೋ ಅವೆಲ್ಲ ಕೂಡ ನಾನು ಚಳಕೆರಲ್ಲಾಗಲಿ ಇಲ್ಲ ಹಿರಿಯೂರಲ್ಲಾಗಲಿ ಇನ್ನು ರೋಡ್ ಸೈಡ್ ಇಟ್ಕೊಂಡು ಮಾರ್ತಾ ಇರ್ತಾರಲ್ವ ಅವೇ ಬಟ್ಟೆನೇ ತೊಗೊಳ್ಳೋದು. ನನ್ನ ಅಂಗಡಿಗೆ ಆಗಲಿ ಅಲ್ಲಿ ಇಲ್ಲಿ ಎಲ್ಲೂ ಹೋಗು ಕೂಡ ನಾನು ತೊಗೊಳ್ಳೋದಿಲ್ಲ. ಇನ್ನು ಮೀಶೋದಲ್ಲಿ ಕೆಲವೊಂದು ಬರ್ಡೇಗೆ ಒಂದು ಜೊತೆ ಬುಕ್ ಮಾಡಿದೆ ಅಷ್ಟೇ, ಅದು ಬಿಟ್ರಂತೂ ಮತ್ತೆ ಅವ್ನಿಗೆ ಏನು ಕೂಡ ತೊಗೊಂಡಿಲ್ಲ ನಾನು. ತೊಗೊಳೋಣ ಅಂದರೆ ಈಗ ಅದಕ್ಕೂ ಇದಕ್ಕೂ ಒಂಥರ ಇದಾಗ್ತಿದೆ, ಏನಕ್ಕೂ ಕೂಡ ನನಗೆ ಇದಾಗ್ತಾಯಿಲ್ಲ. ಹಂಗಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ತೊಗೋಬೇಕು ಎಲ್ಲಾದರೂ ಹೋದಾಗ ಬಂದಾಗ. ಸದ್ಯಕ್ಕೆ ಇವಾಗ ಯಾವುದೂ ಪ್ಲ್ಯಾನಿಂಗ್ ಇಲ್ಲಲ್ವ, ಇನ್ನು ಸುಮ್ಮನೆ ಇದ್ದೀನಿ. ಇರೋವನ್ನೇ ಕಳಿಸ್ತಾ ಇದ್ದೀನಿ, ಸುಮ್ಮನೆ ಹಾಕ್ಕೊಂಡು ಹೋಗ್ತಾ ಇರ್ತೇನೆ. ಒಂದೊಂದು ಸತಿ ಕೇಳ್ಬಿಡ್ತೇನೆ ನನಗೆ ಹೊಸ ಬಟ್ಟೆ ಬೇಕು, ಅದು ಬೇಕು ಇದು ಬೇಕಂತ. ಅವಾಗ ಒಂಥರ ಮನಸ್ಸಿಗೆ ಒಂಥರ ಅನ್ನಿಸ್ತಾ ಇರುತ್ತೆ. ಏನು ಗೊತ್ತು ಪಾಪ ಮಕ್ಕಳು ಕೇಳ್ತಾ ಇರ್ತಾರೆ.
ಇನ್ನು ಅವನಿಗೆ ಜಾಸ್ತಿ ಆಗದೆ ಇರೋ ಬಟ್ಟೆ ಎಲ್ಲ ಕೂಡ ತೆಗ್ದಿಟ್ಟಿದ್ದೀನಿ, ಇರಲಿ ಮುಂದೆ ಬರುತ್ತೆ ಅಂತ ಹೇಳ್ಬಿಟ್ಟು. ಅವ್ನಿಗೆ ಯಾವ ಶರ್ಟ್ ಆಗಲಿ ಚಡ್ಡಿ ಆಗಲಿ ಏನಾದರೂ ಆಗದೆ ಇರೋ ಬಟ್ಟೆ ಕೂಡ ಎಲ್ಲ ಎತ್ತಿಟ್ಟಿದ್ದೀನಿ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಮತ್ತು ಹೆಂಗಿದ್ರು ಇನ್ನೊಂದು ಪಾಪ ಬರುತ್ತಲ್ಲ, ಅದಕ್ಕೆ ಯಾವಾಗಾದ್ರೂ ಹಾಕೋದಕ್ಕೆ ಇರ್ತಾವೆ ಅಂತ ಹೇಳ್ಬಿಟ್ಟು ಎಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟಿದ್ದೀನಿ. ಇವು ಮಾತ್ರ ಡೈಲಿ ಹಾಕೋದಕ್ಕೆ ಇನ್ನು ಮೇಲ್ಗಡೆನೇ ಇಟ್ಟಿದ್ದೀನಿ, ಸಿಗೋ ಥರ ಇಟ್ಕೊಂಡಿದ್ದೀನಿ, ಮತ್ತು ಬೇಗ ಹಾಕೋದಕ್ಕೆ ಅಂತ ಹೇಳಿ. ನೋಡಬೇಕು, ಇನ್ನು ಆಗಸ್ಟಿಗೆಲ್ಲ ಹಬ್ಬಗಳು ಕೂಡ ಸ್ಟಾರ್ಟ್ ಆಗ್ತವೆ, ಆವಾಗ ತೆಗಿಬೇಕು ಒಂದು ಸ್ವಲ್ಪ. ಇನ್ನು ಇಲ್ಲಿ ಬಂದುಬಿಟ್ಟು ನಮ್ಮ ಕೋಳಿಗಳಂತೂ ಇನ್ನು ಮೊಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ಫ್ರೆಂಡ್ಸ್. ಎಷ್ಟು ಬೇಗ ಮೊಟ್ಟೆ ಇಡ್ತವೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ, ಇನ್ನು ಎಷ್ಟು ಬೇಗ ಆರಿ ಕುಂದಿರ್ಸ್ತವೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ಮೊಟ್ಟೆಲ್ಲ ಇಟ್ಟಿದ್ದಾದ್ಮೇಲೆ ಅವಷ್ಟು ಬಂದು ಸುಮ್ಮನೆ ಕುತ್ಕೊಂಡ್ಬಿಟ್ಟಿರ್ತವೆ ಜಾಗಕ್ಕೆ. ಅವಾಗ ನಮ್ಗೆ ಅರ್ಥ ಆಗುತ್ತೆ, ಇವು ಮರಿ ಮಾಡೋದಕ್ಕೆ ಆಗಲೇ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮನೆಯವ್ರು ಹೋಗ್ಬಿಟ್ಟು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇನ್ನು ತಂಗಡೆ ಸೊಪ್ಪು ತೊಗೊಂಬಂದ್ಬಿಟ್ಟು ಅದೆಲ್ಲ ಹಾಕ್ಬಿಟ್ಟು ಇನ್ನು ಮೊಟ್ಟೆ ಎಲ್ಲ ಎತ್ತಿಟ್ಟಿದ್ದೀವಿ. ಆ ಮೊಟ್ಟೆ ಎಲ್ಲ ಕೂಡ ಅದಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಬಿಟ್ಟು, ಅಂದರೆ ಯಾವ್ಯಾವ ಕೋಳಿ ಎಷ್ಟೆಷ್ಟು ಮೊಟ್ಟೆ ಇಟ್ಟಿರ್ತವೆ ಅನ್ನೋದು ಕೂಡ ಸಪ್ರೇಟಾಗಿ ಇಟ್ಟಿರ್ತೀವಿ ನಾವು, ಮಿಕ್ಸ್ ಮಾಡೋದಿಲ್ಲ. ಒಂದೊಂದು ಕೋಳಿಗೆ ಒಂದೊಂದು ಅಂತ ಹೇಳ್ಬಿಟ್ಟು. ಇನ್ನು ಅದಕ್ಕೋಸ್ಕರ ಅವೆಲ್ಲ ಕೂಡ ಇವಾಗ ನೀಟಾಗಿ ಜೋಡಿಸ್ತಾ ಇದ್ದಾರೆ. ಮತ್ತು ಇವು ಒಂದೊಂದು ಕೋಳಿ ಮೊಟ್ಟೆ ಬಂದುಬಿಟ್ಟು ಒಂದು 12, 11, 13, 15ವರೆಗೂ ಕೂಡ ಮರಿ ಮಾಡ್ತವೆ. ಒಂದೊಂದು ಮರಿ ಮಾಡೋ ಟೈಮ್ ಸರಿಯಾಗಿ ಒಂದೊಂದು ಮೊಟ್ಟೆ ಎಲ್ಲ ಕೆಟ್ಟೋಗ್ಬಿಟ್ಟಿರ್ತವೆ, ಆವಾಗ ಸರಿಯಾಗಿ ಆಗಿರೋದಿಲ್ಲ. ಅದಕ್ಕೆ ನೋಡ್ತಾ ಇದ್ದಾರೆ ನಮ್ಮ ಮನೆಯವರು. ಸ್ವಲ್ಪ ಹಳೆ ಮೊಟ್ಟೆ ಕೂಡ ಇದ್ದು ಸ್ಟಾರ್ಟಿಂಗಿಂದ ಇಟ್ಟಿರೋವು, ಅದಕ್ಕೆ ಆ ಮೊಟ್ಟೆ ಕೆಟ್ಟೋಗಿದ್ರೆ ಒಂಥರ ಅದು ಒಳಗಡೆ ಸ್ವಲ್ಪ ಚೆನ್ನಾಗಿರೋದಿಲ್ಲ, ಆಗಲೇ ಕಂಡುಹಿಡಿಬೋದು. ಹಾಗಾಗಿ ಈ ಕೋಳಿ ಬಂದುಬಿಟ್ಟು ಇಲ್ಲಿ ಚೀಲದ ಹತ್ರನೇ ಮೊಟ್ಟೆ ಇಟ್ಟಿತ್ತು, ಅದ್ರ ಮೊಟ್ಟೆ ಕೂಡ ನಾವು ಸಪ್ರೇಟಾಗಿ ಎತ್ತಿಟ್ಟಿದ್ವಿ. ಅವನು ಇವಾಗೆಲ್ಲ ತೆಗೆದ್ಬಿಟ್ಟು ಮತ್ತೆ ಅಲ್ಲೇ ಆ ಜಾಗಕ್ಕೇ ತಂಗಡೆ ಸೊಪ್ಪೆಲ್ಲ ಇಟ್ಬಿಟ್ಟು ಅಲ್ಲೇ ಕುಂದಿರಿಸ್ತೀವಿ. ಮತ್ತೆ ಬೇರೆ ಜಾಗ ಚೇಂಜ್ ಮಾಡಿದ್ರೆ ಅವಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ. ಫ್ರೆಂಡ್ಸ್, ಇನ್ನು ಅಂತೂ ಇಂತೂ ಕೋಳಿ ಕೂಡ ಬಂದು ಮೊಟ್ಟೆ ಮೇಲೆ ಕೂತ್ಕೊಳ್ತು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಕೋಳಿ ಇದೆ, ಇಲ್ಲಿ ಚೀಲದ ಮೇಲೆ ಒಂದು ಕೋಳಿ ಇದೆ. 2 ಕೋಳಿ ಇವಾಗ ಮರಿ ಮಾಡೋದಕ್ಕೆ ಕೂತ್ಕೊಂಡಿದ್ದಾವೆ. ಇನ್ನೊಂದು ಕೋಳಿ ಇದೆ, 3 ಕೋಳಿ ಒಟ್ಟು. ಅದು ಬಂದುಬಿಟ್ಟು ತುಂಬ ದೂರದಲ್ಲಿದೆ, ನೋಡ್ಬೋದು. ಎಲ್ಲಂದ್ರಲ್ಲೇ ಮೊಟ್ಟೆ ಇಡ್ತಾವಪ್ಪ ಇವಂತೂ. ಒಟ್ಟು ಅವಕ್ಕೆ ಜಾಗ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೋ ಅಲ್ಲಿ ಹೋಗಿ ಇಡ್ತಾ ಇರ್ತವೆ, ನೋಡ್ಕೋಬೇಕಷ್ಟೇ. ಇವಾಗೆಲ್ಲ ಕುಂದಿರ್ಸೋದ್ರು ಆ ಕಡೆ ಸೈಡು. ಅದು ನೋಡಿಲ್ಲ ನಮ್ಮ ಮನೆಯವರು ಅದನ್ನು, ಅಂದರೆ ಅದಕ್ಕೆ ಮರಿ ಮಾಡೋದಕ್ಕೆ ಅಲ್ಲೇ ವ್ಯವಸ್ಥೆ ಮಾಡಿಕೊಟ್ಟು ಬಂದರೆ. ಮೇ ಬಿ ಶೆಡ್ ಒಳಗಡೆನೋ ಇಲ್ಲ ಆ ಕಡೆ ಎಲ್ಲೋ ಅನಿಸುತ್ತೆ. ಅವತ್ತು ಆಗಲೇ ಒಂದು ವಾರ ಆಯ್ತು ಅನಿಸುತ್ತೆ ಅದು ವ್ಯವಸ್ಥೆ ಮಾಡಿ ಬಂದು. ಫಸ್ಟ್ ಅದು ಅದಕ್ಕೆ ವ್ಯವಸ್ಥೆ ಮಾಡಿಬಿಟ್ಟು ಇವತ್ತು ಇವು ನೆನ್ನೆ ಮೊನ್ನೆ ಎಲ್ಲ ಮೊಟ್ಟೆ ಇಡ್ತಾ ಇದ್ವು. ಇವತ್ತು ನೋಡಿದ್ರೆ ಸುಮ್ಮನೆ ಕುತ್ಕೊಬಿಟ್ಟಿದ್ವು. ಇನ್ನು ಗೊತ್ತಾಯಿತು ಇನ್ನು ಮರಿ ಮಾಡೋದಕ್ಕೆ ಆಗಲೇ ಅಂತ ಹೇಳಿಬಿಟ್ಟು ಇನ್ನು ಕೂತ್ಕೊಂಡಿದ್ದಾವೆ. ಇವೆಲ್ಲ ಕೂಡ ಚಿಕ್ಕವಿದಾವಲ್ವ, ಇವೆಲ್ಲ ಕೂಡ ಇವುಗಳ ಮಕ್ಕಳೇ. ಇವಾಗ ಮೂರು ಕೋಳಿ ಮತ್ತೆ ಮರಿ ಮಾಡೋದಕ್ಕಿದಾವಲ್ವ, ಅವುಗಳ ಮರಿಗಳೇನೇ ಜಾಸ್ತಿ ಇರೋದು ಇದರಲ್ಲಿ. ಆದ್ರೂ ನೋಡಿ ಮತ್ತೆ ಇನ್ನೊಂದು ಸತಿ ನೆಕ್ಸ್ಟ್ ಮೊಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತು ವೀಡಿಯೋ ಏನೇನು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಸಿಗ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಈ ವ್ಲಾಗ್ ನೋಡ್ತಾಯಿರಿ.